ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ನಾಗರ ಪಂಚಮಿಗೆ ಒಂದು ಸ್ವೀಟ್ ರೆಸಿಪಿ ಮಾಡಿದ್ದೀನಿ. ತುಂಬಾ ಸುಲಭವಾಗಿ 10 ನಿಮಿಷದಲ್ಲಿ 3 ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಮಾಡುವಂಥದ್ದು. ಇದಕ್ಕೆ 1 ಕಪ್ ನೆಲಗಡಲೆ ಅಥವಾ ಶೇಂಗಾ, 2 ಕಪ್ ಉರಿಗಡಲೆ ಅಥವಾ ಪುಟಾಣಿ ಹಾಗೂ 1 ಕಪ್ ಬೆಲ್ಲ ಇದ್ದರೆ ಸಾಕು. ಸಕ್ಕರೆ ಬೇಡ, ತುಪ್ಪ ಬೇಡ. ಅದಿಲ್ಲದೇ ಮಾಡಿಕೊಳ್ಳುವಂಥ ಒಂದು ರೆಸಿಪಿ. ಬನ್ನಿ ಹಾಗಾದರೆ ನೋಡೋಣ. ನಾನಿಲ್ಲಿ ನಿಮಗೆ ಕರೆಕ್ಟಾಗಿ ಮೆಷರ್ಮೆಂಟು ಹೇಳೋದಕ್ಕೆ ಅಂತ 1 ಕಪ್ ಯೂಸ್ ಮಾಡಿದ್ದೀನಿ. ಇದೇ ಕಪ್ಪಲ್ಲಿ ನಾನು ಅಳತೆ ತೋರಿಸ್ತೀನಿ ನೋಡಿ. ಇವಾಗ 1 ಕಪ್ ನೆಲಗಡಲೆಯನ್ನು ತಗೊಂಡು ನಾನು ಒಂದು ಪ್ಯಾನನ್ನು ಬಿಸಿ ಮಾಡಿಕೊಂಡು ಅದನ್ನು ಹುರಿತಾ ಇದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡಬೇಕು. ಫ್ಲೇಮ್ ಮೀಡಿಯಮ್ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡಬೇಕು, ಆಯಿಲ್ ಹಾಕಲಿಕ್ಕಿಲ್ಲ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡಿ ಅದರ ಸಿಪ್ಪೆ ಎಲ್ಲ ಒಂಥರ ಬ್ಲ್ಯಾಕ್ ಆದಾಗ ಚೆನ್ನಾಗಿ ಇದು ಹುರಿದಿರುತ್ತೆ. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ತಣ್ಣಗೆ ಹಾಕಲಿಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ಅದೇ ಪ್ಯಾನಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಬಿಳಿ ಎಳ್ಳು ಇದನ್ನು ತಗೊಂಡು ಬರೀ 2 ನಿಮಿಷ ಈ ಥರ ಡ್ರೈ ರೋಸ್ಟ್ ಮಾಡಬೇಕು. ಅದು ಕೂಡ ನಾವು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ನಾವು ಅದೇ ಪ್ಯಾನಲ್ಲಿ ಬಿಸಿ ಮಾಡಿಕೊಂಡು ಯಾವ ಕಪ್ಪಲ್ಲಿ ನಾವು ನೆಲಗಡಲೆ ಮೆಷರ್ ಮಾಡಿದ್ದೀವೋ ಅದೇ ಕಪ್ಪಲ್ಲಿ 1 ಕಪ್ ಬೆಲ್ಲ ತಗೊಂಡಿದ್ದೀನಿ ನಾನು. ನಿಮಗೇನಾದರೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ 1/4 ಕಪ್ಪಷ್ಟು ಬೆಲ್ಲ ತಗೋಬೋದು. ಸೊ 1 ಕಪ್ ಬೆಲ್ಲಕ್ಕೆ ನಾನು 1 ಕಪ್ ನೀರು ಹಾಕಿ ಇದನ್ನು ಬೆಲ್ಲ ಕರಗಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀರಲ್ಲಿ ನಾವು ಕರಗಿಸಿಕೊಳ್ಬೇಕು, ಪಾಕ ಮಾಡಲಿಕ್ಕಿಲ್ಲ. ಜಸ್ಟ್ ಒಂದು ಬೆಲ್ಲ ನೀರು ಕರಗಿದ ಮೇಲೆ ಒಂದು ಕುದಿ ಬರಬೇಕು. ಕುದಿ ಬಂದ ತಕ್ಷಣ ನಾವು ಗ್ಯಾಸ್ ಆಫ್ ಮಾಡ್ಕೋಬೇಕು. ನೋಡಿ, ಇದು ಈ ಥರ ಕುದೀತಾ ಇದೆ. ಸೊ ನಾನೀಗ ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ಹಾಗೆಯೇ ಇದನ್ನು ಒಂದು ಪಾತ್ರೆಯಲ್ಲಿ ನಾನು ಸ್ಟ್ರೈನ್ ಮಾಡ್ತಾ ಇದ್ದೀನಿ, ಲೈಕ್ ಸೋಸ್ಕೊಳ್ತಾ ಇದ್ದೀನಿ. ಅದರಲ್ಲಿ ಏನಾದರೂ ಕಸ ಏನಾದರೂ ಇದ್ದರೆ ಹೋಗುತ್ತೆ. ಹಾಗೆ ಇದನ್ನು ಕೂಡ ನಾವು ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ನಮಗೆ ಬೇಕಾಗಿರೋದು ಉರಿಗಡಲೆ ಅಂದರೆ ಪುಟಾಣಿ. ಇದು ಆಲ್ರೆಡಿ ರೋಸ್ಟೆಡ್ ಆಗಿರುವಂಥದ್ದು. ಇದನ್ನು ನಾವು ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಕ್ರಿಸ್ಪಿಯಾಗಿರುತ್ತೆ. ನಾನು ಮತ್ತೆ ಅದೇ ಸೇಮ್ ಕಪ್ಪಲ್ಲಿ 2 ಕಪ್ ಮೆಷರ್ ಮಾಡಿ ತಗೊಳ್ತಿದ್ದೀನಿ ನೋಡಿ. ಅದೇ ಥರ ಇದು ನಾವು ಹುರಿದು ಇಟ್ಕೊಂಡಿರುವಂಥ ನೆಲಗಡಲೆದು ಸಿಪ್ಪೆ ಎಲ್ಲ ತೆಗೆದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದೆರಡನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಮೊದಲಿಗೆ ನಾವು ಉರಿಗಡಲೆಯನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಇದು ನಾನು 2 ಬ್ಯಾಚಲ್ಲಿ ಹಾಕ್ಕೋಬೇಕಾಗುತ್ತೆ. ಇದನ್ನು ಫೈನಾಗಿ ನಾವು ಪುಡಿ ಮಾಡ್ಕೊಂಬರಬೇಕು ನೋಡಿ. ಈ ಥರ ಫೈನ್ ಪೌಡ್ರ್ ಮಾಡ್ಕೋಬೇಕು. ಒಂದು ಬ್ಯಾಚ್ ಆಗಿದೆ, ಇನ್ನೊಂದು ಬ್ಯಾಚ್ ಹಾಕ್ಕೊಳ್ತೀನಿ. ಇವಾಗ ನಾನು ಇದಕ್ಕೆ ಇಲ್ಲಿ 4 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಅದೇ ಉರಿಗಡಲೆ ಜೊತೆ ಒಂದು 4 ಏಲಕ್ಕಿ ಹಾಕಿ ಅದನ್ನು ಪುಡಿ ಮಾಡ್ಕೊಂಬರೋಣ ನೋಡಿ, ಈ ಥರ. ಇವಾಗ ನಮ್ಮ 2 ಕಪ್ ಉರಿಗಡಲೆ ಫೈನ್ ಪೌಡರ್ ಆಗಿದೆ. ಈಗ ಅದೇ ಮಿಕ್ಸಿ ಜಾರಲ್ಲಿ ನಾವು ನೆಲಗಡಲೆ ಹುರ್ಕೊಂಡು ಇಟ್ಟಿರೋದನ್ನು ತರಿಯಾಗಿ ಪುಡಿ ಮಾಡ್ಕೊಂಡು ಬರೋಣ. ಇದು ಫೈನ್ ಪುಡಿ ಮಾಡಲಿಕ್ಕಿಲ್ಲ, ಸ್ವಲ್ಪ ನಮಗೆ ತಿನ್ನುವಾಗ ನೆಲಗಡಲೆ ಬಾಯಿಗೆ ಸಿಗಬೇಕು. ಗ್ರೌಂಡ್ ನಟ್ ಇದನ್ನು ಪಲ್ಸ್ ಮೋಡಲ್ಲಿ ಒಂದು 2 ಪಲ್ಸ್ ಕೊಟ್ಟರೆ ಸಾಕು. ಸ್ವಲ್ಪ ಪುಡಿ ಆಗುತ್ತೆ, ಸ್ವಲ್ಪ ಹಾಗೆಯೇ ಉಳಿಯುತ್ತೆ. ಹಾಗೆಯೇ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಎಳ್ಳು ಸೇರಿಸ್ಕೊಂಡು ಇವಾಗ ಎಲ್ಲವನ್ನು ಡ್ರೈ ಮಿಕ್ಸ್ ಮಾಡುವ. ಒಂದು ಸ್ಪೂನಲ್ಲಿ ಹಾಗೆಯೇ ಮಿಕ್ಸ್ ಮಾಡಿಕೊಳ್ಳುವ. ಈಗ ನಾವು ಆಲ್ರೆಡಿ ಬೆಲ್ಲ ಕರಗಿಸಿ ಇಟ್ಕೊಂಡಿದ್ದೀವಲ್ವ, ಇದು ಪೂರ್ತಿ ತಣ್ಣಗೆ ಆಗಬಾರ್ದು. ಇದು ಸ್ವಲ್ಪ ಬಿಸಿ ಇದೆ. ಸೊ ಅದಕ್ಕೆ ನಾವು ಸ್ವಲ್ಪನೇ ಸೇರಿಸ್ಕೊಂಡು ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡುವ.
ಒಂದೇ ಸಲ ಸೇರಿಸ್ಕೋಬಾರ್ದು, ಗಂಟಾಗುತ್ತೆ. ಅದಕ್ಕೆ ನಾನು ಸ್ವಲ್ಪನೇ ಸೇರಿಸ್ಕೊಂಡು ಮೊದಲು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ತಿದ್ದೀನಿ, ಯಾಕಂದರೆ ಅದು ಬಿಸಿ ಇದೆ. ಈ ಥರ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರುವಂಥ 1 ಕಪ್ ಬೆಲ್ಲದ ಸಿರಪ್ ಎಲ್ಲವನ್ನು ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಮೊದಲು ಚೆನ್ನಾಗಿ ಸ್ಪೂನಲ್ಲಿ ನಾನು ಮಿಕ್ಸ್ ಮಾಡಿದ್ದೀನಿ. ಇವಾಗ ನಾನು ಕೈಯಲ್ಲಿ ಚೆನ್ನಾಗಿ ಅದನ್ನು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಿಟ್ಟನ್ನು ನೀಡ್ ಮಾಡಬಾರ್ದು, ಜಸ್ಟ್ ಮಿಕ್ಸ್ ಮಾಡಬೇಕು ಅಷ್ಟೇ. ನೋಡಿ ಈ ಥರ ಉಂಡೆ ಕಟ್ಟೋ ಹದಕ್ಕೆ ಇದು ಬರುತ್ತೆ. ಒಂದು ವೇಳೆ ನಿಮಗೆ ಇದು ಸ್ವಲ್ಪ ಡ್ರೈ ಆಯಿತು ಅಂತ ಅನಿಸಿದರೆ ನೀವು ಬೇಕಾದರೆ ಇಲ್ಲಿ ಒಂದು ಸ್ವಲ್ಪ ಬಿಸಿ ನೀರು ಚಿಮುಕಿಸ್ಬೋದು. ನನಗೆ ಇಲ್ಲಿ ಇದು ಕರೆಕ್ಟಾಗಿದೆ. ನೋಡಿ ಈ ಥರ ಇದು ಲಡ್ಡು ಕಟ್ಟಲಿಕ್ಕೆ ಬರ್ತಾ ಇದೆ. ಸೊ ನಾನೇನು ಇದಕ್ಕೆ ತುಪ್ಪ ಅಥವಾ ಬಿಸಿನೀರು ಯಾವುದನ್ನು ನಾನು ಸೇರಿಸ್ಕೊಳ್ತಾ ಇಲ್ಲ, ಹಾಗೇ ಲಡ್ಡು ಕಟ್ಟಿ ತೋರಿಸ್ತಿದ್ದೀನಿ. ನೋಡಿ ಇದು ಸ್ವಲ್ಪ ಬಿಸಿ ಇರುವಾಗಲೇ ನಾವು ಲಡ್ಡು ಕಟ್ಟಬೇಕು, ಆರಿ ಹೋದರೆ ಮತ್ತೆ ಅದು ಡ್ರೈ ಆಗುತ್ತೆ. ನೋಡಿ ಈ ಥರ ಲಡ್ಡು ಕಟ್ಟಲಿಕ್ಕೆ ಬರುತ್ತೆ. ಇದೇ ಥರ ನಾನು ಉಳಿದಿರುವ ಎಲ್ಲ ಮಿಕ್ಸರ್ನಲ್ಲಿ ನಾನು ಲಡ್ಡು ಕಟ್ಟಿ ತೋರಿಸ್ತೀನಿ ನಿಮಗೆ. ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಇದು ತುಂಬಾ ಹೆಲ್ದಿಯಾಗಿದೆ, ಯಾಕಂದರೆ ಇದರಲ್ಲಿ ಶುಗರ್ ಇಲ್ಲ, ನಾನು ಬೆಲ್ಲ ಯೂಸ್ ಮಾಡಿರುವಂಥದ್ದು. ಹಾಗೆಯೇ ನೆಲಗಡಲೆ ಮತ್ತು ಎಳ್ಳು ಎಲ್ಲ ಇರುವುದರಿಂದ ತುಂಬ ಪ್ರೋಟೀನ್ ರಿಚ್ ಆಗಿರುತ್ತೆ. ಇದನ್ನು ಯಾರು ಬೇಕಾದರೂ ತಿನ್ಬೋದು, ಮಕ್ಕಳಿಂದ ವಯಸ್ಸಾದವರು ಕೂಡ ತಿನ್ಬೋದು. ನೋಡಿ ಇವಾಗ ಎಲ್ಲ ಮಿಕ್ಸರ್ನ ನಾನು ಲಡ್ಡು ಕಟ್ಟಿ ತೋರಿಸಿದ್ದೀನಿ. ನೋಡಿ ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ನೀವು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.